ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಟೆಂಪಲ್ ರನ್ ಎಲ್ಲ ಮುಗಿಸಿದ ಕೂಡಲೇ ಕಾರ್ತಿಕ್ ಅಣ್ಣ ಫೋನ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದನೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಂಬಿನಿಂಗ್ ವಯಸ್ಸಾಗಿರೋದು ಇರ್ಬೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡು ಬಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾಂಕರವರು ಮತ್ತು ಕಾರ್ತಿಕ್ ಅಣ್ಣ ಮತ್ತು ಯೋಗಿ ಅವರು KRG ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ಅಣ್ಣ ನನಗೆ ಸುಮಾರು ಪಿರುಕಡೆ ಸಿನಿಮಾ, ಗೆಳೆಯ ಸಿನಿಮಾಯಿಂದಲೂ ಪರಿಚಯ. ಅವರು ಯೋಗಿ ಅಣ್ಣ ಕೈಲಿ ಅದರ ಆಶಾವಾಸಿ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳ್ತಿರೋ ಒಪ್ಕೊಂಡಿದ್ದು ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರ್ಬಿಟ್ಟು ಏನಾದರೂ ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರ ಮ್ಯಾನರಿಸಮ್ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿರೋರು ಏನು ಯೋಚನೆ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಆ ಥರದಿಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ್ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಅಂಡರ್ ಪ್ಲೇ ನಾನು ಏನೇ ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಚಿಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ. ಹಾಗೆ ಸಂಚಿತ್, ಲವ್ ಯು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಸಂಚಿತ್ತು. ನಾವು ರಂಗಶಂಕರ್ ಹತ್ರ ಬರ್ತಿರೋದು ನಾಟಕ ನೋಡೋಕ್ಕೆ, ಆವಾಗಿಂದನೂ ಪರಿಚಯ. ಬಟ್ ಅವನು ಫಸ್ಟು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿನೇ ಕೊಡುತ್ತೆ. ಆದರೆ ಸುದೀಪ್ ಅಣ್ಣ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿನ ಜೊತೆ ಸಿನಿಮಾ ಮಾಡ್ಬಿಟ್ಟು ಇಲ್ಲಿ ತಣ್ಣಗೆ ಆಗ್ಬಿಟ್ಟಿದ್ದೀನಿ ಅವನು ಅಂದರೆ ಅಂಡರ್ ಪ್ಲೇ ಆಗಿ. ಬಟ್ ಚಂದ್ರು ಸರ್, ಚರಣ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ಅವರು ಗೋಧಿ ಬಣ್ಣ ಸಾಗಣ್ಣ ಮೈಕಟ್ಟು ಇದ್ದರೂ ಬಿಗ್ ಫ್ಯಾನ್ ಸರ್. ಬಟ್ ಈ ಮ್ಯಾಂಗೋ ಪಚ್ಚದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ಅಣ್ಣ ನಾವು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ, ಇಲ್ಲಿ ಕೆಲವೊಬ್ಬರಿಗೆ ಹೊಸದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅಂದರೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ. ಬಟ್ ಅವ್ರ ಕಲೆ ನಂಬಿಕೊಂಡು ಆ ಥರದ್ದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರಲ್ಲ, ಶ್ರೀಮುರಳಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆಯಲ್ಲೇ ಇರಲಿಲ್ಲ, ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆಯಲ್ಲಿ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋದು, ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ. ನಮ್ಮ ಕಾಸ್ಟ್ಯೂಮು, ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಾ ಇದ್ದಿದ್ದು. ಆ ಥರದ್ದು ಹಿಂಗೆ ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ಒಳ್ಳೆಯದಾಗಲಿ. ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀಯ ಸಂಚಿ. ನಿನಗೂ ಅಷ್ಟೇ, ಲವ್ ಯು ಅಷ್ಟೇ. ಏನು ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ. ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ, ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದ್ದೀಯಾ, ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದ್ದೀರಾ ಬಿಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ವಿವೇಕ್ ಸರ್ ಥ್ಯಾಂಕ್ ಯು ಒನ್ ಸೆಕೆಂಡ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬೋದಲ್ವಾ. ಅಂದರೆ ಖುಷಿನೇ ಅಲ್ವಾ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ ನಿನ್ನೆ, ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು, ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ. ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಭಾಳ ದಿನಗಳ ವರ್ಷಗಳ ನಂತರ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೈರೆಕ್ಟರ್ ವಿವೇಕ್ ಅವರಿಂದ. ಸರ್ ಒಂದು ಕತೆ ಇದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನೇನೋ ಆನ್ಲೈನ್ ಕತೆ ಹೇಳ್ತಾರೆ ಅಂತ ಅಂದ್ಕೊಂಡೆ. ಬಟ್ ಬರೀ ಒಂದು 6 ಅವರ್ ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ ಕಾಫಿ ಶಾಪಲ್ಲಿ ಯಾವಾಗ ಎದ್ದು ಹೋಗ್ತಾರೋ ಅನ್ನೋ ಥರ ನೋಡ್ತಾ ಇದ್ರು ನಮ್ಮನ್ನು. ಬಟ್ ಅಷ್ಟು ಇನ್ ಡೀಟೇಲ್ ಆಗಿ ಸೋ ಪ್ರಿಪೇರ್ಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಇನ್ ಯುವರ್ ಟೀಮ್. ಅದರ ನಂತರ ನಾನು ಹೇಳಬೇಕು ಅಂತಿರೋದು, ನನ್ನ ಒಂದು 20-25 ವರ್ಷದ ಸ್ನೇಹಿತರು ಮಿಸ್ಟರ್ ಯೋಗಿ ಅವರು. ಸೊ ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ನಡೀತಾ ಇದೆ ಅಂತ ಆಮೇಲೆ ಗೊತ್ತಾಗಿತ್ತು ನನಗೆ. ಥ್ಯಾಂಕ್ ಯು ಯೋಗಿ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬಾಬಿ.
ಆಮೇಲೆ ಗೊತ್ತಾಗಿದ್ದು ನನಗೆ ಈ ಕ್ಯಾರೆಕ್ಟರ್ಗೆ ಸಜೆಸ್ಟ್ ಮಾಡಿದ್ದೆ ಕ್ಯಾಪ್ಟನ್ ಅವರು ಅಂತ. ಸೊ ಎನಿವೇಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಸ್ ವೆಲ್. ಅದಾದಮೇಲೆ ನಮ್ಮ ಜರ್ನಿ ಕತೆ ಕೇಳಾಯಿತು, ಸಿನಿಮಾ ಪ್ರಾರಂಭ ಆಯಿತು. ಬಟ್ ನನಗೊಂದು ಭಾಳ ಬೇಜಾರಾಗಿದೆ ಅಂದರೆ ನಾಗಪ್ಪ ಅಂತ ಹೆಸರಿಟ್ಬಿಟ್ರು. ಏನಿದು ನಾಗಪ್ಪ, ಫಸ್ಟ್ ಟೈಮ್ ಏನೋ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ. ಬಟ್ ಆ ಕ್ಯಾರೆಕ್ಟರ್ಗೆ ತಕ್ಕ ಹೆಸರು ಇನ್ಫ್ಯಾಕ್ಟ್. ಸೊ ನಾಗಪ್ಪನ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರ. ಸಿನಿಮಾ ನೋಡಿರೋರಿಗೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಒಂದು 5 years 6 years ಬ್ಯಾಕ್ ಸಂಚಿಯವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಈ ವಾಂಟ್ ಟು ಲರ್ನ್ ಸಮಥಿಂಗ್ US ಹೋದರು. ಆವಾಗ ನೋಡಿದ್ದು ಲಾಸ್ಟು. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಿಗೆ ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹೊರಗಡೆ ಹೆಂಗಿದಾರೋ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಾಗ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಇವರು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೈ, ಇವನ್ ಯು ಆರ್ ಅಮೇಝಿಂಗ್ ಟ್ಯಾಲೆಂಟೆಡ್ ಇವರು. ಅದ್ರ ಜೊತೆಗೆ ಹಾಗೆ ಬಂದರೆ ನಂದು ಕಾಜಲ್ ಅವ್ರದ್ದು 2ನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ಅವ್ರು ನಾನು ನೋಡಿಲ್ಲ, ಅವರು ನಾನು ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಟಲ್ಲಿ ಒಂದು ಸರಿ ಸಿಕ್ಕಿತ್ತು ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದಷ್ಟು ಸೀನ್ಸ್ ಜೊತೆಗೆ ಮಾಡಿದ್ವಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರ್. ಓಕೆ ಸರ್ ಓಕೆ ಅನ್ನೋ ನಮ್ಮ ಪ್ರೊಡಕ್ಷನಲ್ಲಿ ಸರ್ ಅವಾಗ ಐ ಥಿಂಕ್ ಫಸ್ಟ್ ಸಿನಿಮಾನು ಸೆಕೆಂಡ್ ಸಿನಿಮಾ ಇರ್ಬೇಕಲ್ಲ ಸರ್, ಮೂರನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗ್ ಅವರು ಕ್ಯಾಮ್ರಾಮನ್ ಆಗಿದ್ದು. ಅದ್ರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಶ್ಡ್ ಯಂಗ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮನ್ನು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ, ಒಂದು ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾದ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.